ಸಂಡೂರು ಸ್ವಾಮಿ ಮಲೈ ತಪ್ಪಲಿನಲ್ಲಿ ಇರುವಂತಹ ಪುರಾಣ ಪ್ರಸಿದ್ಧ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳು ದೊರೆಯುವಂತಾಗಬೇಕು. ಈ ಹಿನ್ನೆಲೆ ದೇವಸ್ಥಾನ ಸುವ್ಯವಸ್ಥಿತ ಆಡಳಿತಕ್ಕಾಗಿ ನೂತನ ಟ್ರಸ್ಟ್ ರಚನೆಯ ಅಗತ್ಯವಿದೆ ಎಂದು ರಾಜವಂಶಸ್ಥ ವೆಂಕಟರಾವ್ ಘೋರ್ಪಡೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವಸ್ಥಾನದ ಆಡಳಿತವನ್ನ ಕುಮಾರಸ್ವಾಮಿ ದೇವಸ್ಥಾನ ಟ್ರಸ್ಟ್ ನೋಡಿಕೊಳ್ತಾ ಇದೆ. ಈ ಬಾರಿಯ ಜಾತ್ರೆ ಸಂದರ್ಭದಲ್ಲಿ ದೇವಸ್ಥಾನ ಆವರಣದಲ್ಲಿ ಹಲವು ರೀತಿಯ ಅವ್ಯವಸ್ಥೆ ಉಂಟಾಗಿದ್ದು, ಜಾತ್ರೆಗೆ ಬಂದ ಭಕ್ತರಿಗೆ ದರ್ಶನಕ್ಕೆ ತೊಂದರೆಯಾಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಹಲವರು ಪ್ರವೇಶಿಸಿದ್ದಾರೆ. ದರ್ಶನದ ಟಿಕೆಟ್ ಹಾಗೂ ಪ್ರಸಾದದ ದರವನ್ನು ಹೆಚ್ಚಿಸಿದ ಕುರಿತು ಸಾರ್ವಜನಿಕರು ದೂರಿದ್ದಾರೆ ಎಂದರು. ದೇವಸ್ಥಾನದ ಆಡಳಿತದ ಅಧಿಕಾರ ಘೋರ್ಪಡೆ ರಾಜವಂಶಸ್ಥರಿಗೆ ದೊರೆತದ್ದು 1726ರಲ್ಲಿ ಸ್ವಾತಂತ್ರ್ಯ ನಂತರ ರಾಜರಿಗೆ ನೀಡುತ್ತಾ ಇದ್ದ ವಿಶೇಷ ಸವಲತ್ತನ್ನು ಸರ್ಕಾರ ರದ್ದುಗೊಳಿಸಿದ ಮೇಲೆ ನಮ್ಮ ತಂದೆಯವರು ಆದ ಯಶವಂತರಾಯ್ ಘೋರ್ಪಡೆ ಅವರು 1972ರಲ್ಲಿ ಸುಮಾರು 4500 ಎಕರೆ ಅರಣ್ಯ ಪ್ರದೇಶವನ್ನು ಸರ್ಕಾರಕ್ಕೆ ಮರಳಿಸಿದ್ರು. ಅದಕ್ಕೆ ಪ್ರತಿಫಲವಾಗಿ ದೇವರಾಜ ಅರಸು ಅವರ ನೇತೃತ್ವದ ಸರ್ಕಾರ ಕುಮಾರಸ್ವಾಮಿ ದೇವಸ್ಥಾನಕ್ಕೆ 500 ಎಕರೆ ಜಾಗವನ್ನು ಬಿಟ್ಟುಕೊಟ್ಟಿದೆ. ಈ ಜಾಗದಲ್ಲಿ ಕೆಲ ಪ್ರದೇಶ ಹಾಗೂ ಒತ್ತುವರಿಯಾಗಿದೆ. ಸರ್ಕಾರ ಇದನ್ನು ತೆರವುಗೊಳಿಸಿ ಸರ್ವೆ ನಡೆಸಿ ದೇವಸ್ಥಾನಕ್ಕೆ ಅದರ ಜಾಗವನ್ನು ಒಪ್ಪಿಸಬೇಕಾಗಿದೆ ಎಂದರು. ದೇವಸ್ಥಾನದ ಜಾಗವನ್ನು ಹದ್ದುಬಸ್ತುಗೊಳಿಸುವುದು, ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸುವುದು ಅಗತ್ಯವಿದೆ. ದೇವಸ್ಥಾನದ 500 ಎಕರೆ ಜಾಗ ದೇವಸ್ಥಾನಕ್ಕೆ ದೊರೆತರೆ ಉತ್ತಮ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಬಹುದು. ಈ ಕುರಿತಂತೆ ನಾನು ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿದ್ದೇನೆ. ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಈ ಪತ್ರ ಈಗ ಇಲಾಖೆ ಆಯುಕ್ತರಿಗೆ ಕಳುಹಿಸಲಾಗಿದೆ ಎಂದರು. ಈ ಟ್ರಸ್ಟ್ನಲ್ಲಿ 6 ಜನ ಸದಸ್ಯರು ಇರಬೇಕು. ಅದರಲ್ಲಿ ನಮ್ಮ ತಂದೆಯವರು ಆದ ದಿವಂಗತ ಯಶವಂತರಾವ್ ಘೋರ್ಪಡೆ ಅವರ 4 ಮಕ್ಕಳ ಕುಟುಂಬದವರಲ್ಲಿ ಒಬ್ಬೊಬ್ಬರನ್ನ ಟ್ರಸ್ಟಿಗಳನ್ನಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರನ್ನ ಪದನಿಮಿತ್ತ ಸದಸ್ಯರನ್ನಾಗಿಸಬೇಕು. ಇದರಿಂದ ದೇವಸ್ಥಾನದ ಜಾಗದಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಮತ್ತು ಸುವ್ಯವಸ್ಥೆ ಕಾಪಾಡಲು ಅನುಕೂಲವಾಗಲಿದೆ. ದೇವಸ್ಥಾನವು ಅಭಿವೃದ್ಧಿ ಕಾಣಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದೇನೆ ಎಂದು ಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಸರ್, ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಿರಿ, ಯಾವ ಉದ್ದೇಶಕ್ಕೋಸ್ಕರ ತಾವು ಪತ್ರಿಕಾಗೋಷ್ಠಿ ಕರೆದಿರಿ? ಮುಖ್ಯ ಉದ್ದೇಶ ಅಂದರೆ ಇದು ನಮ್ಮ ಕಾರ್ತಿಕ್ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಏನಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದೆ. ಅದು ಮುಖ್ಯ ಕಾರಣ ಈಗ ಕರೀಲಿಕ್ಕಂದ್ರೆ ಮೊನ್ನೆ ಜಾತ್ರೆ ಆಯ್ತಲ್ಲ 27 ನವೆಂಬರ್ಲಿ. ಆ ಜಾತ್ರೆಯಲ್ಲಿ ವ್ಯವಸ್ಥೆ ಆಗಲಿ ಅಂದ ಒಂದು ರೀತಿಯಿಂದ ಭಕ್ತರಿಗೆ ಸಮಾಧಾನವಾಗಿ ಆಗಲಿಲ್ಲ. ಮ್ಯಾನೇಜ್ಮೆಂಟ್ ಕಡೆಯಿಂದ ಪ್ರಸಾದ ಹಂಚೋದ್ರಾಗಲಿ, ಪೂಜೆ ಮಾಡೋದ್ರಾಗಲಿ ರೇಟ್ಗಳು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡಿ 5 ರೂಪಾಯಿ ಲಡ್ಡು 25 ರೂಪಾಯಿಗೆ ಮಾಡಿ, ಮತ್ತು ಕುಡಿಯೋ ನೀರು ವ್ಯವಸ್ಥೆ, ಯಾವುದೋ ವ್ಯವಸ್ಥೆ ಅಸ್ತವ್ಯಸ್ತ ಆಯಿತು. ಮತ್ತು ಮುಖ್ಯವಾಗಿ ಧ್ವಜಾರೋಹಣ ಅದು ಬೆಳಿಗ್ಗೆ ಲೈಟ್ ಆಫ್ ಮಾಡಿ ಯಾವುದೋ ವಿಡಿಯೋ ತೋರಿಸಿದ್ರು. ಈ ಒಂದು ಜಾಗದ ಒಂದು ಸಂಪ್ರದಾಯ, ಅದು ಧಾರ್ಮಿಕ ಸಂಪ್ರದಾಯ ಇರ್ತದೆ, ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮದೇ ಆದ ಒಂದು ಏನು ಮಾಡಿದರೆ ಅದು ಭಕ್ತರಿಗೆ ಅಸಮಾಧಾನ ಆಗ್ತದೆ. ಆಮೇಲೆ ಗರ್ಭಗುಡಿಯಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಗರ್ಭಗುಡಿಯಲ್ಲಿ ರಾಜಮನೆತನದವರು 4 ಜನ ಹೋಗ್ತಾರೆ ಅಷ್ಟೇ ಹೊರತು ಬಾಕಿ ಎಲ್ಲರೂ ಹೊರಗೆ ಕೂತಿರ್ತಾರೆ. ಆಮೇಲೆ ನಾವು ಹೋದಾಗ ಕೂಡ ಸೈಡಿಗೆ ನಿಂದಿರ್ಬೇಕು. ಅದು ಮೂರ್ತಿ ಎದುರುಗಡೆ ನಿಂತರೆ ಹೊರಗೆ ಕುಂತರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಆದ ನಂತರ ಜನ ನನಗೆ ಭಾಳ ಕಂಪ್ಲೇಂಟ್ ಮಾಡಿದ್ರು, ಏನು ಸರ್ ನೀವು ಎಷ್ಟೆಲ್ಲ ವ್ಯವಸ್ಥೆ ಆಗಿದೆ, ನೀವೇನು ಮಾಡ್ತಿದ್ರಿ? ನಿಮಗೆ ಗೊತ್ತಿರಲಿ, ಇದು ನಮಗೆ ಹೇಳಬೇಕು. ಕಾರಣ ಏನಂದರೆ, ಈ ದೇವಸ್ಥಾನ 1727ನೇ ಇಸ್ವಿಯಲ್ಲಿ ಘೋರ್ಪಡೆ ಮನೆತನಕ್ಕೆ ಬಂದು ಸೇರ್ತದೆ. ಕಳೆದ 300 ವರ್ಷ, ಇನ್ನು 2 ವರ್ಷ ಹೋದರೆ 2026 ಆಗ್ತದೆ. 300 ವರ್ಷ ನಾವು ದೇವಸ್ಥಾನವನ್ನು ಕಾಪಾಡ್ಕೊಂಡು ಬಂದು ಸ್ವಾತಂತ್ರ್ಯ ಬಂದ ನಂತರ ಒಂದು ಹೆರಿಡಿಟರಿ ಟ್ರಸ್ಟ್ ಅಂತ ಮಾಡಿದ್ರು. ನಮ್ಮ ತಂದೆಯರು ಮರ್ಜರ್ ಅಗ್ರಿಮೆಂಟ್ ಸೈನ್ ಮಾಡಿ ಗವರ್ಮೆಂಟ್ ಆಫ್ ಯೂನಿಯನ್ ಜೊತೆಗೆ ವಿಲೀನ ಆದಾಗ ಒಂದು ಮರ್ಜರ್ ಸೈನ್ ಮಾಡಿ ಹೆರಿಡಿಟರಿ ಟ್ರಸ್ಟನ್ನು ಮಾಡಿ ಅವ್ರು ನಡ್ಸ್ಕೊಂಡು ಹೋಗ್ತಿದ್ರು. ಹೆರಿಡಿಟರಿ ಟ್ರಸ್ಟ್ ಅಂದರೆ ಏನು? ಮನೆಯವ್ರು ಯಾರು ದೊಡ್ಡವರು ಇರ್ತಾರೆ ಅವರೇ ಅದಕ್ಕೆ ಟ್ರಸ್ಟಿ ಅಂತ ಅವ್ರು ನಡ್ಸ್ಕೊಂಡು ಹೋದ್ರು. ಆದ ನಂತರ MI ಘೋರ್ಪಡೆ ಅಂತ ನಿಮಗೆ ಗೊತ್ತೇ ಅವರು ಹಿರಿಯ ಮಗ ಪ್ಲಸ್ ರಾಜಕೀಯದಾಗ ಭಾಳ ಮುತ್ಸದ್ದಿಯವರು, ಭಾಳ ಕೆಲಸ ಮಾಡಿದ್ರು. ಅವರು ಸಹಜವಾಗಿ ಅವ್ರು ತಗೊಂಡ್ರು. ಅವ್ರ ನಂತರ ಈ ಟ್ರಸ್ಟಿಂದ ಆಡಳಿತ ಅವ್ರ ಮೊಮ್ಮಗಗೆ ಹೋಯ್ತು. ಬೈರ್ಜಿ ಘೋರ್ಪಡೆ ಇವತ್ತು ಸ್ಮೈರ್ ಕಂಪ್ನಿಯ ಸಂಸ್ಥಾಪಕ ನಿರ್ದೇಶಕರಿದ್ದಾರೆ. ಸಹಜವಾಗಿ ಯಾರು ಸ್ಮೈರ್ ಕಂಪ್ನಿ ನೋಡ್ತಾರೆ ಅವ್ರಿಗೆ ದೇವಸ್ಥಾನ ನೋಡ್ಬೇಕಂತ ಅದು ಸಂಪ್ರದಾಯ. ಸೊ ಅವ್ರು ನೋಡ್ತಿದ್ರು. ಇಷ್ಟು ವರ್ಷ ಸರಿ ನಡೀತು. ಅವರು ದಿವಂಗತ MI ಘೋರ್ಪಡೆ ತಿಳ್ಕೊಂಡು ಸುಮಾರು 10 ವರ್ಷ ಆಯ್ತು ಈಗ. ಸೊ ಈಗ ಮೊನ್ನೆ ಜಾತ್ರೆನಾಗ ಇದೆಲ್ಲ ಆದಮೇಲೆ ಜನ ನನಗೆ ಕಲೆ ಬಂದ ಮೇಲೆ, ನೀವು ಏನ್ರಿ ಹಿರಿಯರಿದ್ದೀರಿ ಮನೆತನದಾಗ,
ಏನು ಮಾಡ್ತೀರಿ ನೀವು ಸುಮ್ಮನೆ ಕುಂತ್ಕತಿ ಹೇಗೆ ಅಂತಂದಾಗ ನಾನು ಯೋಚನೆ ಮಾಡಿದೆ. ಸುಮ್ಮನೆ ತಾತ್ಕಾಲಿಕ ಒಂದು ಪತ್ರ ಬರೆದು ಬೈದು ಏನು ಮಾತಾಡಿ ಆಗೋದಿಲ್ಲ, ಸರಿಯಾದ ರೀತಿಯಿಂದ ಬದಲಾವಣೆ ಆಗಬೇಕು, ಸಮಯ ಬಂದಿದೆ ಅಂತ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಒಂದು ಪತ್ರ ಬರೆದು ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರಿಗೂ ಕಂಡೆ ಬೆಂಗಳೂರಿನಲ್ಲಿ. ನೋಡಿ ಸರ್, ಹೀಗಿದೆ, ಇದು ಒಬ್ಬರು ಕೈಯಾಗಿಬಿಟ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಭಾಳ ಇದು ಆಗಿಬಿಡ್ತೈತೆ, ನಮಗೆ ಸಮಾಜಕ್ಕೆ ಎಲ್ಲರಿಗೂ ಇದಾಗ್ಬಿಡ್ತೈತೆ, ಅದಕ್ಕನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇದೆ ಅಂತ. ಸೊ ನಾನು ಹೇಳಿದೆ, ಈ ಒಬ್ಬರು ಟ್ರಸ್ಟ್ ಏನು ಹೆರಿಡಿಟಿ ಟ್ರಸ್ಟ್ ಅಂದರೆ ಒಬ್ಬರೇ ಅದಕ್ಕೆ ಸರ್ವಾಧಿಪತಿ ಆಗಿರ್ತಾರೆ, ಈ ಅದನ್ನು ಚೇಂಜ್ ಮಾಡಿ ಒಂದು 6 ಜನದ ಟ್ರಸ್ಟ್ ಮಾಡಬೇಕು ಅಂತ. 6 ಜನದಾಗೆ 4 ಜನ ಗೋರ್ಪಡೆ ಮನೆತನದಿಂದ ಮತ್ತು 2 ಪದನಿಮಿತ್ತ ಸದಸ್ಯರು, ಒಬ್ಬರು DC ಮತ್ತೊಬ್ಬರು ಸೋಮರು ತಹಶೀಲ್ದಾರ್. ಅವಾಗ ಅದು ಸರಿಯಾದ ರೀತಿಯಿಂದ ಬ್ಯಾಲೆನ್ಸ್ ಆಗ್ತೈತೆ. ಮತ್ತು ಈ 4 ಜನ ಪದನಿಮಿತ್ತ 4 ಜನ ಏನು ಗೋರ್ಪಡೆಯವರಿಗೆ ನಾವು 4 ಜನ ಅಣ್ಣ ತಮ್ಮಂದರಿಗೆ. ಸೊ ನಮಗೆ 4 ಕುಟುಂಬಗಳು ಇದ್ದಾವೆ. ಸೊ ಒಂದೊಂದು ಕುಟುಂಬದಿಂದ ಒಬ್ಬರು, ಸೊ 4 ಜನ ಆಗ್ತಾರೆ. 6 DC ಪ್ಲಸ್ ತಹಶೀಲ್ದಾರ್ 6 ಜನ ಆದರೆ ಒಂದು ಆಡಳಿತ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ಬೇಕಾಗ್ತದೆ. ಇಂತಹ ಗೊಂದಲಗಳು ಆಗೋದಿಲ್ಲ. 5 ರೂಪಾಯಿ ಲಡ್ಡು 25 ರೂಪಾಯಿ ಮಾರೋದು, ಕೆಲವರು ಹೇಳ್ತಿದ್ರು 200 ರೂಪಾಯಿ ಕೊಟ್ಟರು ಕೂಡ ಲಡ್ಡು ಸಿಗಲಿಲ್ಲ ಅಂತ. ಈ ವ್ಯವಸ್ಥೆ ಈ ರೀತಿ ಆಗಬಾರ್ದು ಸರ್. ಈ ಹಿಂದೆ ಈ ತಾವು ಪತ್ರಿಕಾಗೋಷ್ಠಿ ಕರೆದಿಂದ ಈ 27-28ನೇ ತಾರೀಕಿಂದೇನು ಜಾತ್ರೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಅದನ್ನು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನಂತಂದರೆ, ಹಿಂದೆ ರಾಜರು ಇರ್ತಕ್ಕಂಥದ್ದು ಗೋರ್ಪಡೆ ಮಂತಂದಲ್ಲಿ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ರು. ಈಗ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ಗಳೇ ಅವರೇ ತುಂಬಿಟ್ಟಿದ್ರು. ಮತ್ತೆ ಆ ಜಾಗದಲ್ಲಿ ಕೂಡ 4,000, 10,000, 20,000 ಮಾತಾಡ್ತೀವಿ. ಅದೇ ಹೇಳ್ತಾ ಇದ್ದೀವಿ, ಅದೇ ಕಾರಣ ಅಲ್ಲ. ಪ್ರಾರಂಭದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದೆ, ಇಂಥ ಒಂದು ಜನರ ಪ್ರತಿಕ್ರಿಯೆ ಇದೆ. ನಾನು ಕುಂತಿಲ್ಲಿ ಮಾಡಿದ್ದಲ್ಲ. ಈ ಜಾತ್ರೆ ಆದ ನಂತರ ಜನ ಇಷ್ಟು ನನಗೆ ಕಂಪ್ಲೇಂಟ್ಸ್ ಕೊಟ್ಟನು ಅಂತ. ಕಂಪ್ಲೇಂಟ್ ಏನನ್ನ ಮಾಡ್ರಿ ನೀವು, ಈ ರೀತಿ ಬಿಟ್ಬಿಟ್ರೆ ಭಕ್ತರಿಗೆ ಎಲ್ಲರಿಗೆ ತೊಂದರೆ ಆಗ್ತೈತೆ. ಸೊ ಅವಾಗ ನಾನು ಯೋಚನೆ ಮಾಡಿದೆ, ನಾನು ಮೊದಲೇ ಹೇಳಿದಲ್ಲ, ಬರೀ ಒಂದು ಕಾಗದ ಬರೆದು ಯಾರಿಗೂ ಒಂದು ಕಂಪ್ಲೇಂಟ್ ಕೊಟ್ಟು ಸುಧಾರಣೆ ಆಗುತ್ತೆ, ವ್ಯವಸ್ಥೆನೇ ತೆಗಿಬೇಕಾಗ್ತೈತೆ. ಯಾಕಂದರೆ ಸಾಂಪ್ರದಾಯಿಕವಾಗಿ ಹಿರಿಯರೆಲ್ಲ ಹೋಗ್ಬಿಟ್ಟಿದ್ದಾರೆ. ಹಳೆ ಕಾಲದ ಸಂಸ್ಕೃತಿ, ಹಳೆ ಕಾಲದ ಸಂಪ್ರದಾಯ ಇಲ್ಲ. ಯುವಕ ಕೈಯಾಗೆ ಇದು ಸಂಸ್ಥೆ ಹೋದ್ಮೇಲೆ ಅವ್ರಿಗೆ ತಿಳಿದು ಮಾಡ್ತಾರೆ. ಎಂದಿಗಾರ ವಿಡಿಯೋರನ್ನ ಹಾಕ್ತಾರೆ, ಧ್ವಜಾರೋಹಣ ಆದಗಳಿಗೆ ಇದೇ ತೋರಿಸ್ಕೊಡ್ತಿರ್ತಾರೆ. ಸಂಪ್ರದಾಯ ಇರ್ತೈತೆ. ಭಕ್ತರು, ಈಗ ನೀವು ಭಕ್ತರಾಗಿ ಹೋಗಿರ್ತೀರಿ, ಕೈ ಮುಗಿದು ನಿಂತಿರ್ತೀರಿ. ನೀವು ಅಲ್ಲಿ 1 ನಿಮಿಷ ನಿಂತಿರ್ಬೋದು, 5 ನಿಮಿಷ ನಿಂತಿರ್ಬೋದು, ಕೈ ಮುಗಿದು ನಿಮ್ಮಿಂದ ಅದು ನಿಮ್ಮ ಇಚ್ಛೆ ಪ್ರಕಾರ. ಅದು ನಿಮಗೆ ಆ ರೀತಿ ಭಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಬಿಟ್ಟು 1 ನಿಮಿಷದಾಗ ಲೈಟ್ ಆಫ್ ಮಾಡಿ ಬೇರೆದ ಒಂದು ಯಾವುದೋ ವಿಡಿಯೋ ತೋರಿಸಿದರೆ ಅದು ತಪ್ಪಾಗ್ತದೆ. ಸೊ ಇದೆಲ್ಲ ನೋಡಿ ನಾನು ಈ ರೀತಿ 6 ಜನದ್ದು ಒಂದು ಮಾಡಿದರೆ, ಮತ್ತು ಕುಟುಂಬದಿಂದ ಕೂಡ ಎಲ್ಲರೂ ಭಾಗವಹಿಸಿರ್ತಾರೆ. ಒಬ್ಬ ನಮಗೆ ಬಿಟ್ಟರು ಇನ್ನೊಬ್ಬರಿಗೆ ಬಿಟ್ಟಿಲ್ಲ ಅಂತ ಎಲ್ಲರಿಗೂ ಒಂದು ಅವಕಾಶ ಇರ್ತಿತ್ತು ಭಾಗವಹಿಸಿ. 4 ಜನ 4 ಗಂಡು ಅಣ್ಣ ತಮ್ಮಂದರು ನಾವು, ಪ್ರತಿಯೊಂದು ಕುಟುಂಬದಿಂದ ಒಬ್ಬರು, ಮತ್ತು 2 ತಹಶೀಲ್ದಾರ್ ಮತ್ತು DC. ಇದು ಒಂದು ಕಡೆ. ಇನ್ನೊಂದು ನಮ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ಪೇಪರ್ನಾಗಿನೂ ನಿಮ್ಗೆ ಬಂದಿದೆ. ಇನ್ನೊಂದು ವಿಷಯ ಅಂದರೆ 1972ರಲ್ಲಿ ನಮ್ಮ YR ಗೋರ್ಪಡೆ ತಂದೆಯವರು 4,500 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ರು. ಯಾಕಂದರೆ ಅವಾಗ ಪ್ರಿವಿಪರ್ಸು ಇಂದಿರಾ ಗಾಂಧಿ ಇದಾದಮೇಲೆ ಪ್ರಿವಿಪರ್ಸ್ ಹೋದ್ಮೇಲೆ ಎಲ್ಲ ಆಡಳಿತ ಹೋದ್ಮೇಲೆ ಅಷ್ಟು ದೊಡ್ಡ ಜಾಗ ಕೈಯಾಗಿ ಇಟ್ಕೊಂಡ್ರೆ ಅದು ಒಂದು ಅನಾಹುತ. ಫಾರೆಸ್ಟ್ ಯಾರು ನೋಡ್ಕೋಬೇಕು? ಸೊ ಅದಕ್ಕೆ ಅವ್ರು ಸರೆಂಡರ್ ಮಾಡಿದ್ರು ಸರ್ಕಾರ. ಅದು ಸರೆಂಡರ್ ಅದಕ್ಕೆ ಪ್ರತಿಯಾಗಿ ದೇವರಾಜ ಅರಸರು ಅವಾಗ ಮುಖ್ಯಮಂತ್ರಿ ಇದ್ದರು. ಅವಾಗ ಅವ್ರು 500 ಎಕರೆ ಈ ಟೆಂಪಲ್ ಟ್ರಸ್ಟಿಗೆ ಕೊಟ್ಟರು. ಸೊ ಇದುವರೆಗೆ 500 ಎಕರೆದು ಯಾರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಈಗಲೂ ಇದೆ, ಗುಡಿ ತಗ ಹೋದ್ರೆ ಸುತ್ತಮುತ್ತ 500 ಎಕರೆ. ಸೊ ನಾನು ರಾಮಲಿಂಗ ಸಾಹೇಬ್ರಿಗೆ ಹೇಳಿದೆ, ಸರ್ ಈ 500 ಎಕರೆ ದೇವರಾಜಸ್ ಕೊಟ್ಟಿದ್ದು, ಇದು ತಾವು ದಯವಿಟ್ಟು ಸರ್ವೆ ಮಾಡಿಸಿ, ರೀಸರ್ವೆ ಮಾಡಿಸಿ, ಎಲ್ಲೆಲ್ಲೇ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ವಾಪಸ್ ತಗೊಂಡು ಕುಮಾರಸ್ವಾಮಿ ಟ್ರಸ್ಟಿಗೆ ಒಪ್ಪಿಸ್ರಿ. ಸೊ 500 ಎಕರೆ ಆದಾಯದಿಂದ ಆದಾಯ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಟ್ರಸ್ಟಿನ ಒಂದು ಸಂಪತ್ತು ಬೆಳೀತೈತೆ. ಅವಾಗ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಜನರಿಗೆ, ಜಾತ್ರೆಗೆ ನಾನಾ ಥರ. ಯಾಕಂದರೆ 5 ವರ್ಷದಾಗೆ 2 ಸಲ ಜಾತ್ರೆ ಆಗ್ತೈತಿ, ಈ ಕುಮಾರಸ್ವಾಮಿ ಜಾತ್ರೆ. ಅದು ಇಲ್ಲದೆ ಕೂಡ ಈಗ ಇವತ್ತು ಮುಂಜಾನೆ ನಾನು ಗುಡಿಗೆ ಹೋಗಿ ಬಂದೆ. ಅಲ್ಲಿ ಹೋದಾಗ ಭಕ್ತರು ಬರ್ತಾರೆ, ಮುಂಜಾನೆ 5 ಗಂಟೆ ದಿವಸ ಅಭಿಷೇಕ ಆಗ್ತದೆ. ಅಭಿಷೇಕಕ್ಕೆ ಹೋದಾಗ ಅಲ್ಲೇ ವ್ಯವಸ್ಥೆ, ಕುಡಿಯೋ ನೀರು, ಸ್ನಾನ ಮಾಡೋದು, ವಾಶ್ರೂಮು,
ಮತ್ತು ಕನಿಷ್ಠ ಒಂದು ಕಾಫಿ ಟಿಫನನ್ನು ಮಾಡಿದರು. ಈ ಸುತ್ತಮುತ್ತ ಆ ಭಾಗದಲ್ಲಿರ್ತಕ್ಕಂಥ ಗಣಿಗಾರಿಕೆ ಇದೆ ಅಥವಾ ಆ ಸಂಸ್ಥೆದ ಒಂದು ಗಣಿಗಾರಿಕೆ ಇದೆ, ಸ್ಮೈರ್ ಸಂಸ್ಥೆ. ಆ ಸಂಸ್ಥೆ CSR ಅಥವಾ DMF ಇನ್ನೊಂದರಲ್ಲಿ ಹಣವನ್ನು ಈ ಎಲ್ಲೇ ಇರ್ತಕ್ಕಂಥ ಬಾಗಲಕೋಟೆಯಿಂದ ಯಾರೋ ಒಬ್ರು ಅನ್ನದಾತರು ಬಂದು ಪ್ರಸಾದ ಕೊಡ್ತಾರಂತಂದ್ರೆ ಫ್ರೀಯಾಗಿ ಜನರಿಗೆ, ಸಣ್ಣ ಜನರಿಗೆ. ಇಲ್ಲಿ ಗಣಿಗಾರಿಕೆ ಇದ್ದು ಜನರಿಗೆ ಒಂದು CSR ಆಕ್ಟಿವಿಟೀಸ್ ನಾವು ಫ್ರೀಯಾಗಿ ಕೊಡಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ, ಅದಕ್ಕೆ ಯಾಕೆ ದುಡ್ಡು ತಗೊಳ್ತಾ ಇದ್ದಾರೆ? ಇಷ್ಟು ವರ್ಷ ಯಾವತ್ತೂ ಕೂಡ ಏನು ಮಾಡಿಲ್ಲ ಅಂತ. ಹಾಗಲ್ಲ, ಇಷ್ಟು ವರ್ಷ ಸ್ಮೈರ್ ಕಂಪ್ನಿ ನೋಡ್ಕೊಂತಿತ್ತು ಇದು, ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ದಿಲ್ಲ. ಅಲ್ಲಿ ಸಿಬ್ಬಂದಿ ಆಗಲಿ, ಮೂಲಭೂತ ಸೌಕರ್ಯ ಆಗಲಿ, ಜಾತ್ರೆದ ಖರ್ಚಾಗಲಿ ಕಣ್ಣಿಗೆ ಕಾಣದಿಂದಾನೇ ನೋಡ್ಕೊಂತಿದ್ರು ಸ್ಮೈರ್ ಕಂಪ್ನಿ. ಅದೇ CSR ಆಕ್ಟಿವಿಟಿ ಅಲ್ಲ. ಕಂಪ್ನಿಯಿಂದ ದೇವಸ್ಥಾನ ನೋಡ್ಕೊಳ್ಳೋದೇ CSR ಆಕ್ಟಿವಿಟಿ. ಅದು ಸೈಲೆಂಟಾಗಿ ಆಗ್ತಿತ್ತು. ಅದು ಈ ಸಲ ನಿಂದಿರಿಸ್ಬಿಟ್ಟು ಅದನ್ನು ವ್ಯಾಪಾರ ಥರ ಮಾಡಕ್ಕೆ ಮಾಡಿದರು ಮೊನ್ನೆ. ಅದಕ್ಕೆ ಬಯಲಿಗೆ ಬಂತು. ಈಗ ಅವಾಗಲೂ ಖರ್ಚಿರ್ತಿತ್ತು, ಅದೇ ಅದು ಭಕ್ತರ ಮೇಲೆ ಬೀಳ್ತಿದ್ದಿಲ್ಲ. ಸಬ್ಸಿಡಿಯಾಗಿ ಸ್ಮೈರ್ ಎಲ್ಲ ನೋಡ್ಕೊತಿದ್ರು. ರೇಷನ್ನು, ಡೀಸೆಲ್ಲು, ಸೆಕ್ಯೂರಿಟಿ ಗಾರ್ಡ್ಸು ಇದೆಲ್ಲ ಅವ್ರು ನೋಡ್ಕೊತಿದ್ರು. ಆ್ಯಂಬ್ಯುಲೆನ್ಸು ಏನು ಬೇಕಿದ್ದ ವ್ಯವಸ್ಥೆ ಮಾಡಿದ್ರು. ಸ್ಟ್ರೀಟ್ ಲೈಟಿಂಗು ಎಲ್ಲ ಅವ್ರು ಮಾಡ್ತಿದ್ರು. ಯಾರು? ಸ್ಮೈರ್ ಅಂದರೆ ಎಂಬೈ ಗೋರ್ಪಡೆ. ಅದಕ್ಕೆ ಅದು ನಿಮ್ಮ ಪ್ರಶ್ನೆಗೆ ಅದು CSR ಆಕ್ಟಿವಿಟಿನೇ. ಅದು ಒಂದೇ ಕಂಪ್ನಿ ಮಾಡ್ತಿತ್ತು. ಯಾಕಂದರೆ ಅದರ ಜಾಸ್ತಿ ಅವಶ್ಯಕತೆ ಏನು ಇರಲಿಲ್ಲ. ಎಲ್ಲ ಕಡೆಯಿಂದ ತಗೊಳ್ಳೋ ಅವಶ್ಯಕತೆನೂ ಇದ್ದಿಲ್ಲ. ಸ್ಮೈರ್ ಕಂಪ್ನಿ ಮೇಲೆ ನಡ್ಸ್ಕೊಂಡು ಹೋಗ್ತಿತ್ತು. ಈಗ ಬೇರೆ ಬೇರೆ ಗಣಿ ಮಾಲೀಕರು, ವೆಸ್ಕೋ ಕಂಪ್ನಿ ಆಗಿರ್ಬೋದು, BKG ಆಗಿರ್ಬೋದು, ಅವರೆಲ್ಲ ಒಂದು ಪ್ರಸಾದವನ್ನು ಕೊಡ್ತಾ ಇದ್ರು ಸಾರ್ವಜನಿಕರಿಗೆಲ್ಲ ಬಂದಂಥದ್ದು. ಸ್ಮೈರ್ನರಾಗಿ ಅವರೇ ಇವತ್ತು ಟೋಕನ್ ಕೊಟ್ಟು ಊಟಕ್ಕೆ, ಟಿಫನಿಗೆ ಟೋಕನ್ ಸಿಸ್ಟಮ್ ಮಾಡಿ ಇವತ್ತು ಜನರಿಗೆ ಈ ತರ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ಸಂಘ ಸಂಸ್ಥೆ ಕೇಳ್ತಾ ಇಲ್ಲ ರೀ. ಮೊದಲು ಹೋದ್ಸಲ MI ಗೋರ್ಪುಡ್ ಇದ್ದಾಗ ಅದೇ ಆಗ್ತಿತ್ತಲ್ಲ. ಈ ಸಲ ಇವ್ರು ಮಾಡಿಲ್ಲ. ಇದು ಪ್ರತಿ ಸಲ ಜಾತ್ರೆನಾಗೆ ಟಿಫನ್ ಆಗಲಿ ಅದೆಲ್ಲ ಸ್ಮೈರ್ ಕಂಪ್ನಿನೇ ಕೊಡ್ತಿತ್ತಲ್ಲ. ಸರ್, ಈಗ ಸಂಡೂರು ಕುಮಾರಸ್ವಾಮಿ ಭಕ್ತರು ಕುಮಾರಸ್ವಾಮಿ ದೇವಸ್ಥಾನದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಗಣಿಗಾರಿಕೆ ನಿಷೇಧ ಮಾಡಬೇಕು, ಅದರಿಂದ ಪುರಾತತ್ವ ಇಲಾಖೆಯಿಂದ ಏನು ದೇವಸ್ಥಾನಕ್ಕೆ ಹಾನಿ ಆಗ್ತಿದೆ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಹಲವಾರು ಪಾದಯಾತ್ರೆಗಳನ್ನ ಮಾಡಿದರು. ಆ ದೇವಸ್ಥಾನದ ಉಳಿವಿಗಾಗಿ ಈಗಲೂ ಕೂಡ ಕೆಲವೊಂದು ವೇದಿಕೆಗಳ ಮುಖಾಂತರ ಆ ಕುಮಾರಸ್ವಾಮಿ ದೇವಸ್ಥಾನ ಉಳಿವಿಗಾಗಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಕುಮಾರಸ್ವಾಮಿ ದೇವಸ್ಥಾನ ಉಳಿವಿಗಾಗಿ ತಮ್ಮ ನಿಲುವೇನು ಸರ್? ಕುಮಾರಸ್ವಾಮಿ ದೇವಸ್ಥಾನ ಉಳಿಲೇಬೇಕು, ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದ ಕಾರಣ ಅದಕ್ಕೆ ಉಳಿಸ್ಲಿಕ್ಕೆ ಸರ್ಕಾರ ಏನೇ ನಿರ್ಣಯ ತಗೊಂತೈತೆ ಅಧಿಕೃತವಾಗಿ ಅದಕ್ಕೆ ನಾವು ಬದ್ಧವಾಗಿ ಇರ್ತೀವಿ. ಅದಕ್ಕೆ ಅದು ಕಾನೂನು ಕಾಯ್ದೆ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ನೋಡ್ರಿ, ಇಷ್ಟು ಟೆಂಪಲ್ ಸುತ್ತ ಇಷ್ಟು ಒಂದು ರೇಡಿಯಸ್ನಾಗೆ 500 ಮೀಟರ್ ಮಾಡಬಾರ್ದು. ಸೊ 500 ಬಿಟ್ಟೆ ಆಗ್ತಾ ಇದೆಯಲ್ಲ. 500 ಮೀಟರ್ ಬಿಟ್ಟು ದೇವಸ್ಥಾನದ ಆ ಕಡೆ ಬ್ಲಾಸ್ಟಿಂಗ್ ಮಾಡೋದಾದ್ರೆ ಇಂಥ ಪುರಾತನ ದೇವಸ್ಥಾನಕ್ಕೆ ಎಲ್ಲ ಒಂದ್ ಕಡೆ ಧಕ್ಕೆ ಆಗುತ್ತೆ ಅಂತೇಳಿ ಕುಮಾರಸ್ವಾಮಿ ಭಕ್ತರ ಒಂದು ಬೇಸರ. ಕರೆಕ್ಟ್, ಬೇಸರ ಇದ್ರು ಕೂಡ ಅದು ಮನವರಿಕೆ ಮಾಡಿ ಅದು ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ ತಂತ್ರಜ್ಞಾನದ ಒಂದು ಆಧಾರದ ಮೇಲೆ ಈ 500 ಮೀಟರ್ ಫಿಕ್ಸ್ ಮಾಡಿದ್ದಾರೆ. ಅದು 1000 ಮೀಟರ್ ಮಾಡಲಿ, ಯಾರು ಬೇಡ ಅಂತಾರೆ. ಸೊ ಆ ಥರ ನೀವು 1000 ಮೀಟರ್ ಒಂದು ಸಂಘ ಸಂಸ್ಥೆ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಏನಂದ್ರೆ ಅದು ಆ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದನೋ ಇಲ್ವೋ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಇದು ಪ್ರೈವೇಟ್ ಟ್ರಸ್ಟ್. ಇದು ಈಗ ಕರ್ನಾಟಕದಲ್ಲಿ ಸುಮಾರು 4000 ದೇವಸ್ಥಾನಗಳು ಮುಜರಾಯಿ ಕೆಳಗೆ ಬರ್ತವೆ. ಇನ್ನೊಂದು 3-4 ಸಾವಿರ ದೇವಸ್ಥಾನಗಳು ಹೇಗೆ ಕುಮಾರಸ್ವಾಮಿ ದೇವಸ್ಥಾನ ಖಾಸಗಿ. ಈಗ ಕೂಡ ಸರ್ಕಾರ ಏನಂತಾರೆ, ಆದಷ್ಟು ಖಾಸಗಿನವರೇ ನಡೆಸಬೇಕು. ಯಾಕಂದ್ರೆ ಎಲ್ಲ ನಮ್ಮ ಮೇಲೆ ಯಾಕೆ ಭಾರ ಆಗ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತಿರ್ತದೆ ಅದು ಯಾಕೆ ನಡೆಸೋದು, ಧಾರ್ಮಿಕ ಸಂಸ್ಕೃತಿ ಏನು, ಸಂಪ್ರದಾಯ ಏನು, ಅದು ಜನಕ್ಕೆ ಏನು ಬೇಕಾಗ್ತೈತೆ ಅದು ನಿಮಗೆ ಜಾಸ್ತಿ ಗೊತ್ತಿರ್ತದೆ. ನಾವು ಇಲ್ಲದ ಕೈ ಹಾಕೋದು ಅವಶ್ಯಕತೆ ಇಲ್ಲ. ಆದರೆ ನಂದು ಈ ಹೊಸ ಟ್ರಸ್ಟಲ್ಲಿ ನಾನು DC ಗೆ ಮತ್ತು ತಹಸೀಲ್ದಾರಿಗೆ ಯಾಕೆ ಇಟ್ಟಿದೆ ಅಂದರೆ, ಎಷ್ಟಾದರೂ ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, DC ತಹಸೀಲ್ದಾರ್ ಈಸ್ ತಾಲೂಕ್ ಮ್ಯಾಜಿಸ್ಟ್ರೇಟ್. ಸೊ ಯಾವುದೋ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದ್ದಾಗ ಏನು ಬೇಕಾದಾಗ ಅವರು ಭಾಗಿದಾರ ಆಗ್ತಾರೆ. ಅವ್ರ ಕಡೆ ಅವ್ರ ಜವಾಬ್ದಾರಿ ತಗೊಂಡು ನಮಗೆ ಸಹಾಯ ಮಾಡ್ತಾರೆ, ಗೊತ್ತಲ್ಲ. ಅದಕ್ಕೆ ಈ ಜನಕ್ಕೂ ಒಂದು ಬ್ಯಾಲೆನ್ಸ್ ಆಗಿದೆಪ್ಪ, ಎಲ್ಲ ಬರೀ ಕುಟುಂಬದವರೇ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅಂತ ಈ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ. ಅದು 100% ಒಪ್ಕೊಂಡಿದ್ದಾರೆ ಯಾರು ಸಚಿವರು. ಅದರ ಪ್ರಕಾರ ಚಾಲನೆ ಪೇಪರ್ ಕೆಳಗೆ ಬಂದಿದೆ. ಭಾಳ ಬೇಗ ನಮಗೆ ಅದರ ಬಗ್ಗೆ ಡೈರೆಕ್ಷನ್ಸ್ ಬರ್ತದೆ.
ಸುಮಾರು ಇಷ್ಟು ವರ್ಷ ಬೇಕಾಗಿತ್ತ ತಮಗೆ ಇದನ್ನು ಜನರಿಗೆ ಈಗ ನೀವು ಪತ್ರಿಕೆಗೋಷ್ಠಿ ಕರೀಲಿಕ್ಕೆ ಇಷ್ಟು ವರ್ಷ ಸುಲಭವಾಗಿ ನಡೀತಿತ್ತು, ಅದಕ್ಕೆ ಅವಕಾಶ ಬಂದಿಲ್ಲ. ಅವಕಾಶ ಬಂದಾಗೆಲ್ಲ ಇವೆಲ್ಲ ಬರ್ತವೆ. ಇವರು ಈಗಿನ ಟ್ರಸ್ಟಿ ಬೈರ್ಜಿ ಗೋರ್ಪಡೆ ಟ್ರಸ್ಟಿ ಇದ್ದಾರೆ, ಅವರು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ದೊಡ್ಡ ಸಾಹೇಬ್ರು ಎಂ ಐ ಗೋರ್ಪಡೆ ಹೇಗೆ ಬುನಾದಿ ಹಾಕಿದ್ರೆ ಅದರ ಪ್ರಕಾರ ಹೋದ್ರೆ ಯಾರು ಪೇಚಾಡ್ತಿದ್ದಿಲ್ಲ. ಜನ ಪೇಚಾಡಿದಾದ್ಮೇಲೆ ನಾವು ಯೋಚನೆ ಮಾಡೋಕ್ಕಾಗ್ತೀವಲ್ಲ. ಯಾವಾಗೆಲ್ಲ ವ್ಯವಸ್ಥಿತವಾಗಿ ನಡೀತಿ ಇಷ್ಟು ವರ್ಷ 300 ವರ್ಷ ಏನು ಸಾಮಾನ್ಯ ಪೀರಿಯಡ್ ಏನ್ರಿ ಕಾಪಾಡ್ಕೊಂಡು ಹೋಗಿದ್ದು. ಈ ಟೈಮ್ ಬಂದಿದೆ, ಕುಮಾರಸ್ವಾಮಿ ಕಣ್ಣು ತೆಗೆದಾನೆ, ಕುಮಾರಸ್ವಾಮಿ ಒಂದು ಏನಂತಾರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಇಲ್ಲಿ ನಾವು ಉತ್ತರ ಕೊಡೋಕ್ಕಾಗಲ್ಲ ಜನರಿಗೆ. ಒತ್ತಾಯ ಮಾಡೋ ಪ್ರಶ್ನೆ ಇಲ್ಲ. ಅವಾಗಲೇ ಭಕ್ತರೆಲ್ಲ ಒತ್ತಾಯ ಮಾಡ್ತಾ ಇಲ್ಲ, ಕಂಪ್ನಿಯಿಂದ ಕೂಡ ತಾವು ಕೂಡ ಧ್ವನಿಗೂಡಿಸ್ತೀರಾ ಅಂತ ನಾನು ಹೇಳ್ತೀನಲ್ಲ. ರಕ್ಷಣೆ ಕುಮಾರಸ್ವಾಮಿ ದೇವಸ್ಥಾನ ರಕ್ಷಣೆ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಏನಂತೀರಿ ಏನು ಸಹಕಾರ ಬೇಕು ಏನಂದ್ರೆ ನಾವು ಯಾವಾಗಲೂ ಕೊಡ್ಲಿಕ್ಕೆ ನಾವು ಎಂದಿಗೂ ಅಡ್ಡ ಬಂದಿಲ್ಲ. ಯಾರೇ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಮನವಿ ಮಾಡಿದಾಗ ನಾವು ಮಾಡಬೇಡ್ರಿ ಅಂತ ಎಂದಿಗೂ ಹೇಳಿಲ್ಲ. ನಾವು ಇಷ್ಟೇ ಹೇಳ್ತೀವಿ, ಸರ್ಕಾರ ಅವರಿಗೆ ಅಧಿಕಾರ ಇದೆ, ಅವರೆಲ್ಲ ಏನಂತೀರಿ ಟೆಕ್ನಾಲಜಿ ಇದೆ, ಎಲ್ಲ ಮಾಹಿತಿ ಇದೆ, ಅವರು ಎಲ್ಲ ಸರ್ವೆ ಮಾಡಿ ತಿಳ್ಕೊಂಡು ಏನು ಮಾಡಬೇಕು ಮಾಡೋದಕ್ಕೆ ನಾವು ಸಹಮತ ಇದ್ದೀವಿ. ಇವತ್ತು ಮುಂಜಾನೆ ಹೋಗಿದ್ದು ಗುಡಿಗೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ಅವಾಗಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ರಿಪೋರ್ಟ್ ಕೊಟ್ಟೇ ಕೊಡ್ತಾರಲ್ಲ. 6 ತಿಂಗಳು ಅಲ್ಲಿ ಗುಡಿ ತೆಗೆದು ಎಲ್ಲ ಕಲ್ಲುಗಳು ಅದು ಹಳೆ ಮಣ್ಣುಗಳು ತೆಗೆದು ಹೋಗಿದ್ದಾರೆ. ಸೊ ಅವ್ರ ಡೈರೆಕ್ಷನ್ಸ್ ಮೇಲೆ ನಾವು ನಡೆಸ್ತೀವಿ. ಅದು ವ್ಯವಹಾರ ಕಂಪ್ನಿ ಆಯಿತು. ನಾನು ಮಾತಾಡೋದು ಕುಮಾರಸ್ವಾಮಿ ಗುಡಿ ದೇವಸ್ಥಾನದ ಒಂದು ವ್ಯವಸ್ಥೆ. ನೀವು ಹೇಳೋದು ಅದು ಅದೇ ಸಬ್ಜೆಕ್ಟು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಮೈನ್ಸ್ ಅಂಡ್ ಜಿಯಾಲಜಿಕಲ್ ಬರ್ತದೆ. ನಾನು ಹೇಳೋದು ಸಾರ್ವಜನಿಕ ಭಕ್ತರ ಅನುಕೂಲತೆಗೆ ಟ್ರಸ್ಟ್ ಯಾವ ರೀತಿ ನಡೀಬೇಕು. ಹೌದು ಸರ್. ಈಗ ಏನಾಗುತ್ತೆ ನಾನು ಕೇಳೋ ಪ್ರಶ್ನೆ, ಕುಮಾರಸ್ವಾಮಿ ಗುಡಿಯ ಉಳಿವಿಗಾಗಿ ಜನ ಹೋರಾಡ್ತಾ ಇರ್ತಾರೆ, ಪಾದಯಾತ್ರೆಗಳು ಆಗಿದ್ದಾವೆ, ಇಲ್ಲಿಂದ ಸಾಕಷ್ಟು ಜನ ಸ್ಕಂದ ಸಂರಕ್ಷಣಾ ವೇದಿಕೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ದೇವಸ್ಥಾನ ಉಳಿಬೇಕು, ಅದು 2 ಕಿಲೋಮೀಟರ್ ವ್ಯಾಪ್ತಿಯಿಂದ ಆಚೆಗೆ ಗಣಿಗಾರಿಕೆ ಆಗಬೇಕು, ಇಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕುಮಾರಸ್ವಾಮಿ ಗುಡಿ ಕೇವಲ ಬರೀ ಫೋಟೋಗಳಲ್ಲಿ ನಾವು ತೋರಿಸ್ಬೇಕಾಗುತ್ತೆ, ಅಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತೇಳಿ ಹಲವಾರು ಹೋರಾಟಗಳಾಗಿದ್ದಾವೆ. ಅದಕ್ಕೆ ನಮ್ಮ ಯಾವಾಗಲೂ ಸತತವಾಗಿ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ನಾವು ಎಂದಿಗೂ ಅಡ್ಡ ಮಾಡಬೇಡ್ರಿ, ನಮಗೆ ಲಾಸ್ ಆಗ್ತಂತ ಯಾರಿಗೂ ಎಂದಿಗೂ ಹೇಳಿಲ್ಲ. ನಾವು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು, ಕಾಯ್ದೆ ಕಾನೂನು ಮಾಡೋರಿಗೆ, ಮೈನ್ಸ್ ಅಂಡ್ ಜಿಯಾಲಜಿಯವರಿಗೆ ಗೊತ್ತು, ಯಾವ ರೀತಿ ಮೈನಿಂಗ್ ಮಾಡಬೇಕು, ಎಲ್ಲಿ ಕೊಡಬೇಕು ಅವ್ರಿಗೆ ಗೊತ್ತು. ಕಿಲೋಮೀಟರ್ ದೂರ ಇದ್ರೂ ಕೂಡ ಒಂದು ಕಾಫಿ ಕುಡಿಲಿಕ್ಕೆ ಸೊಂಟರ್ ಬರುವ ಅವಶ್ಯಕತೆ ಇರಬಾರ್ದು. ಇವತ್ತು ಇದು ಯಾವ ರೀತಿ ವ್ಯವಸ್ಥೆ ಆಗಿಲ್ಲ. ಸೊ ಅದಕ್ಕಾಗಲಿಕ್ಕೆ ಈ ಹೊಸ ಒಂದು ತಾವು ಏನಂತೀರಿ ಟ್ರಸ್ಟನ್ನು ಬದಲಾವಣೆ ಮಾಡಿ ನಮಗೆಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು 500 ಎಕರೆ ರೀಸರ್ವೆ ಮಾಡಿ ಟ್ರಸ್ಟಿಗೆ ಒಪ್ಪಿಸಿದ್ರೆ ಒಂದು ಶಾಶ್ವತವಾದ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದೇ ಸಾರಾಂಶ.